ಹಾಯ್ ಫ್ರೆಂಡ್, ನಾನು ರೂಪ ಮಾತಾಡ್ತಿರೋದು. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರದ್ದು ಊಟ ಆಯಿತಾ? ನಾನು ಹಂಗೆ ಸುಮ್ಮನೆ ಎಲ್ಲೂ ಹೊರಗಡೆ ಹೋಗಲಿಲ್ಲ, ಇಲ್ಲೇ ಮನೇಲೇ ಇದ್ದೆ ಚಳಿ ಅಂತ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಇವಾಗ ಊಟ ಮಾಡಿದ್ರು. ಮಲ್ಕೊಳ್ಳೋಕ್ಕೆ ನಿದ್ದೆ ಬರ್ತಾ ಇರಲಿಲ್ಲ, ಚಳಿ ಆಯ್ತಿತ್ತು. ಆಮೇಲೆ ಇವಾಗ ಮಧ್ಯಾಹ್ನ ಮಲಗಿದ್ರೆ ರಾತ್ರಿ ಎಲ್ಲ ನೈಟು ನಿದ್ದೆ ಬರೋಲ್ಲ ಅಂತ ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್. ನಾವು ಫಸ್ಟ್ ಖುಷಿಯಾಗಿರಬೇಕು ಮೊದಲು. ಆಮೇಲೆ ನೆಕ್ಸ್ಟು ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಖುಷಿಯಾಗಿರಬೇಕು. ಹಾಗಾಗಿ ಅದಕ್ಕೋಸ್ಕರ ವಿಡಿಯೋ ಎಲ್ಲ ಮಾಡಿ, ಶಾರ್ಟ್ ವಿಡಿಯೋ ಎಲ್ಲ ಮಾಡಿ, ಅದರಲ್ಲಿ ಶಾರ್ಟ್ ವಿಡಿಯೋದಲ್ಲೂ ಇದೆಲ್ಲ ಖುಷಿ ಕೊಡೋಂಥ ವೀಡಿಯೋಸ್ಗಳು ಮಾಡಬೇಕು. ನಾವೊಬ್ಬರು ಮಾತ್ರ ಚೆನ್ನಾಗಿದ್ರೆ ಸಾಧ್ಯ ಇಲ್ಲ, ಎಲ್ಲರೂ ನಗ್ನಗ್ತಾ ಇರಬೇಕು. ಮನುಷ್ಯನಿಗೆ ಎಲ್ಲ ನೋವುಗಳು ಎಲ್ಲವೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಹಂಗಂತವ ನೋವುಗಳನ್ನೇ ಅದನ್ನೇ ಜಾಸ್ತಿ ತಲೆಗೆ ಹಾಕ್ಕೊಂಡು ನಾವು ಬೇರೆಯವ್ರಿಗೂ ನೋವು ಕೊಡೋದು, ನಾವು ನೋವು ತೊಳ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು. ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಖುಷಿಪಡಿಸೋದು, ನಮ್ಮದರಿಗಾಗಲಿ, ನಮ್ಮ ಫ್ರೆಂಡ್ಸ್ಗಳಿಗಾಗಲಿ, ಇಲ್ಲ ಮಕ್ಳುಗಳಿಗಾಗಲಿ, ತಂದೆ ತಾಯಿಗಳು ಫಸ್ಟ್ ಪಾಯಿಂಟ್ ತಂದೆ ತಾಯಿಗಳು ಖುಷಿಯಾಗಿ ಇರಬೇಕು. ಹಾಗಾಗಿ ಎಲ್ಲರೂ ಖುಷಿಯಾಗಿರಬೇಕು. ಜೀವನದಲ್ಲಿ ಎಲ್ಲರ ಮನೇಲೂ ನೋವು, ಬೇವು ಎಲ್ಲದೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಯಾಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಒಂದು ವಯಸ್ಸಲ್ಲಿ ಎಲ್ಲ ನೋವುಗಳು ಬರುತ್ತೆ, ಬರ್ದಂಗೆ ಯಾವುದೂ ಇರಲ್ಲ. ಎಲ್ಲರಿಗೂ ಬರುತ್ತೆ, ನನಗೂ ಬಂದೈತಿ, ಬೇರೆ ಈ ಥರ ಎಲ್ಲರಿಗೂ ಬರುತ್ತೆ. ಅದು ಬಂದಿತ್ತು ಹೋಗುತ್ತೆ. ಅದಕ್ಕೋಸ್ಕರ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನನ್ನೊಂದು ಉದ್ದೇಶ ಚೆನ್ನಾಗಿರಬೇಕು, ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೋಬೇಕು. ಫಸ್ಟ್ ಪಾಯಿಂಟ್ ತಂದೆ ತಾಯಿಗಳು ನಮಗೆ ಮುಖ್ಯವಾಗಿರ್ತಾರೆ. ಹಾಗಾಗಿ ತಂದೆ ತಾಯಿಗಳಲ್ಲಿ ನಾವು ಒಳ್ಳೆಯ ಆಶೀರ್ವಾದ ತಗೋಬೇಕು. ನಮಗೆ ಬೇಕಾಗಿರೋದಿದೆಯಾ? ಇವತ್ತು ಹಿಂದಿನ ಕಾಲದ 10-20 ವರ್ಷದಲ್ಲಿ ಭಾರಿ ತೊಂದರೆಗಳಿದ್ವು ಎಲ್ಲರಿಗೂ. ಊಟ ಇದಕ್ಕೆಲ್ಲ ತಿಂಡಿ ಊಟಕ್ಕೆಲ್ಲ ಪ್ರಾಬ್ಲಮ್. ಈಗ ಯಾರಿಗೂ ಇಲ್ಲ. ಈಗ ಎಲ್ಲರೂ ಇನ್ನೊಬ್ರಿಗೆ ಕೊಡೋಂಥಷ್ಟು ಆಗಿದ್ದಾರೆ. ಯಾಕೆಂದರೆ ಇವಾಗೆಲ್ಲ ನಾಗರಿಕತೆ ಬಂದು ಎಲ್ಲ ಒಳ್ಳೊಳ್ಳೆ ಕೆಲಸಗಳಿಗೆ ಸೇರ್ಕೊತಾರೆ. ಆವಾಗ ನನಗೆ ವಿದ್ಯಾವಂತರ